ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾರಿಯೊಬ್ಬಳು ಬಂದು ಭಾರಿಯಬ್ಬರ ಹೊತ್ತು ಆರೂಢ ಭಿಕ್ಷೆ ಬೇಡ್ಯಾಳು ಸುವಿ ನಮ್ಮ ವೀರ ಬಸವಣ್ಣ ಬರುವಾಗ ಸುವಿ. ಇದು 12ನೇ ಶತಮಾನದ ಒಂದು ಕಾಲಜ್ಞಾನ ವಚನ. ಈ ಕಾಲಜ್ಞಾನಕ್ಕೆ ಸರಿಯಾಗಿ ಆ ಕಾಲಜ್ಞಾನವನ್ನು ಸಾಕಾರಗೊಳಿಸೋದಕ್ಕಾಗಿಯೇನೋ ಎಂಬಂತೆ ಅವತರಿಸಿ ಬಂದಿರತಕ್ಕಂಥವರು ಚಿನ್ಮೂಲಾದ್ರಿಯ ಚಿತ್ಕಳೆಯಾಗಿರುವ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು 1946ರಲ್ಲಿ ಚಿನ್ಮೂಲಾದ್ರಿಯ ಚಿತ್ಕಳೆಯಾಗಿ ಚಿತ್ರದುರ್ಗದಲ್ಲಿ ಡಾಕ್ಟರ್ ಬಸಪ್ಪ ಮತ್ತು ಶರಣೆ ಗಂಗಮ್ಮನವರ ಚಿದ್ಗರ್ಭದಲ್ಲಿ ಜನಿಸಿರ್ತಕ್ಕಂತಹ ರತ್ನ, ಅಮೂಲ್ಯವಾದಂತಹ ರತ್ನ. ಲಿಂಗಾಯತ ಧರ್ಮ, ಲಿಂಗಾಯತ ಸಮಾಜ, ಕನ್ನಡ ನಾಡು, ಭಾರತ ದೇಶ ಎಲ್ಲರಿಗೂ ಕೂಡ ವಿಶ್ವಕ್ಕೆ ಅಮೂಲ್ಯವಾದ ರತ್ನವಾಗಿ ಅವತರಿಸಿರುವಂತವರು ಪರಮ ಪೂಜ್ಯ ಮಾತಾಜಿಯವರು. ಪ್ರವಚನ ಪಿತಾಮಹರಾದ ಪರಮ ಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರ ಕರಕಮಲ ಸಂಜಾತರಾಗಿ ವಿಶ್ವದ ಪ್ರಪ್ರಥಮ ಮಹಿಳಾ ಜಗದ್ಗುರು ಎಂಬ ಖ್ಯಾತಿಯನ್ನು ಹೊತ್ತಿರುವ ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಜಗದ್ಗುರುಗಳು, ಅಪೂರ್ವ ವಾಗ್ಮಿಗಳು, ಉತ್ತುಂಗ ಸಾಹಿತಿಗಳು, ಕ್ರಾಂತಿಕಾರಿ ಧರ್ಮ ಪ್ರಸಾರಕರು ಆಗಿರುವ ಧರ್ಮ ಕ್ರಾಂತಿಯ ಧೀರ ಯೋಗಿನಿ ಎಂದೇ ಪ್ರಖ್ಯಾತರಾಗಿರುವ ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು ಲಕ್ಷಾಂತರ ಭಕ್ತರಿಂದ ಮಾತಾಜಿ ಎಂಬ ಅಭಿಧಾನವನ್ನೇ ಹೊತ್ತು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು, ಗೋವಾ, ಕೇರಳ, ದೆಹಲಿ ಮತ್ತು ಭಾರತದ ಇತರ ರಾಜ್ಯಗಳಿಂದ ಮತ್ತು ದೇಶ ವಿದೇಶಗಳಲ್ಲಿ ಪ್ರಸಿದ್ಧರಾಗಿರುವ ಪರಮ ಪೂಜ್ಯ ಮಾತಾಜಿಯವರು ತಮ್ಮ ಅಮೋಘವಾಣಿಯಿಂದ ಬಸವ ತತ್ವವನ್ನ, ಭಾರತೀಯ ಸಂಸ್ಕೃತಿಯ ಹಿರಿಮೆಯನ್ನ, ಶರಣ ಸಂಸ್ಕೃತಿಯ ಪರಂಪರೆಯ ಒಂದು ವೈಶಿಷ್ಟ್ಯವನ್ನ ದೇಶ ವಿದೇಶಗಳಲ್ಲಿ ಯಶಸ್ವಿಯಾಗಿ ಬಿತ್ತರಿಸುತ್ತಿರುವಂತಹ ಪರಮ ಪೂಜ್ಯ ಮಾತಾಜಿಯವರು ಭಕ್ತಿ, ಜ್ಞಾನ, ವಿರಕ್ತಿಗಳ ದಿವ್ಯ ಸಂಗಮವಾಗಿದ್ದಾರೆ. ಪರಮ ಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಲಿಂಗೈಕ್ಯರಾದ ನಂತರ 1995ರಲ್ಲಿ ಜೂನ್ 30ರಂದು ಪರಮ ಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಕ್ರಿಯಾ ವಿಶ್ರಾಂತಿಯನ್ನು ತೆಗೆದುಕೊಂಡರು, ಲಿಂಗೈಕ್ಯರಾದರು. 1996 ಜನವರಿ 13ರಂದು ಪರಮ ಪೂಜ್ಯ ಮಾತಾಜಿಯವರು ಕೂಡಲ ಸಂಗಮದ ಪರಮೋಚ್ಚ ಪೀಠಾಧೀಶರು, ಬಸವ ಧರ್ಮದ ಪರಮೋಚ್ಚ ಪೀಠಾಧೀಶರಾಗಿ ಪೀಠಾರೋಹಣವನ್ನ ಮಾಡಿದರು. ಪರಮ ಪೂಜ್ಯ ಮಾತಾಜಿಯವರು ವಿಶ್ವ ಕಲ್ಯಾಣ ಮಿಷನ್ ವತಿಯಿಂದ, ಸುವಿಧಾನ ಸುಗ್ರಂಥ ಮಾಲೆಯ ವತಿಯಿಂದ ಇಲ್ಲಿಯವರೆಗೆ 120 ಗ್ರಂಥಗಳನ್ನ, ಉದ್ಗ್ರಂಥಗಳನ್ನ ಪ್ರಕಟಿಸುವುದರ ಮೂಲಕ 106 ಪುಸ್ತಕಗಳನ್ನ ಸ್ವತಃ ತಾವೇ ಬರೆಯುವುದರ ಮೂಲಕ ಜಗತ್ ಪ್ರಸಿದ್ಧರಾಗಿದ್ದಾರೆ. ಪರಮ ಪೂಜ್ಯ ಮಾತಾಜಿಯವರು ಬರೆದಿರತಕ್ಕಂತಹ ಶ್ರೇಷ್ಠ ಕೃತಿಗಳಲ್ಲಿ ಒಂದಾದ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಜೀವನ ಕುರಿತಾದಂತಹ ತರಂಗಿಣಿ ಮತ್ತು ಸಾಮಾಜಿಕ ಕಾದಂಬರಿ ಹೆಪ್ಪಿಟ್ಟ ಹಾಡು ಮತ್ತು ಬಸವ ತತ್ವ ದರ್ಶನ ಪುಸ್ತಕಗಳು, ಬಸವ ಧರ್ಮದ ಸಂಸ್ಕಾರಗಳು, ಬಸವ ದರ್ಶನ ಮತ್ತು ಬಸವ ವಚನ ದೀಪ್ತಿ ಇಂತಹ 106 ಗ್ರಂಥಗಳನ್ನ ಬರೆದಿರುವಂತಹ ಪರಮ ಪೂಜ್ಯ ಮಾತಾಜಿಯವರು ಉತ್ತುಂಗ ಸಾಹಿತಿಗಳು. ಅಷ್ಟೇ ಅಲ್ಲ, ಅಮೋಘವಾಣಿಯಿಂದ ತಮ್ಮ ಪ್ರವಚನಗಳನ್ನ ಸಿಡಿಗಳ ಮೂಲಕ, ಡಿವಿಡಿಗಳ ಮೂಲಕ, ಕೆಸೆಟ್ಗಳ ಮೂಲಕ ಪ್ರಚಾರ ಮಾಡ್ತಾ ಇರುವಂತಹ ಪರಮ ಪೂಜ್ಯ ಮಾತಾಜಿಯವರು ಕ್ರಾಂತಿ ಯೋಗಿ ಬಸವಣ್ಣ ಅನ್ನುವಂತಹ ಚಲನಚಿತ್ರವನ್ನ ನಿರ್ಮಾಣ ಮಾಡುವುದರ ಮೂಲಕ ಈ ಒಂದು ಸಮಾಜಕ್ಕೆ ಗುರು ಬಸವಣ್ಣನವರ ಪರಿಚಯವನ್ನ ಮಾಡಿಕೊಟ್ಟಂತಹ ಮಹಾನ್ ಚೇತನ ಪರಮ ಪೂಜ್ಯ ಮಾತಾಜಿಯವರು. ಪೂಜ್ಯ ಮಾತಾಜಿಯವರ ಮೊದಲ ಕಾದಂಬರಿ ಹೆಪ್ಪಿಟ್ಟ ಹಾಲು. ಈ ಹೆಪ್ಪಿಟ್ಟ ಹಾಲು ಕಾದಂಬರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಬಂದಿದೆ. ಆಮೇಲೆ ಅಕ್ಕ ಮಹಾದೇವಿಯವರ ಜೀವನವನ್ನು ಕುರಿತಾದ ತರಂಗಿಣಿ ಪೂಜ್ಯ ಮಾತಾಜಿಯವರ ಸಿದ್ಧಹಸ್ತದಲ್ಲಿ ರೂಪುಗೊಂಡಂತಹ 2ನೆಯ ಕಾದಂಬರಿ. ಈ ಅನೇಕ ಗ್ರಂಥಗಳನ್ನ, ಹಿಂದೂ ಯಾರು, ಲಿಂಗಾಯತ ಧರ್ಮದ ಕೈಪಿಡಿ, ಇಂತಹ ಒಂದು ಗ್ರಂಥಗಳನ್ನ, ಶ್ರೇಷ್ಠವಾದಂತಹ ಕೃತಿಗಳನ್ನ ಪರಮ ಪೂಜ್ಯ ಮಾತಾಜಿಯವರು ರಚಿಸಿದ್ದಾರೆ. ಅವರ ಹಸ್ತದಲ್ಲಿ ಇಂತಹ ಅನೇಕ ಗ್ರಂಥಗಳು ಮತ್ತು ಧರ್ಮ ಪ್ರಚಾರವನ್ನು ಮಾಡುವುದಕ್ಕೆ ಯಾವ ಯಾವ ಸಾಧನಗಳನ್ನ ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವು ಎಲ್ಲರೂ ಕೂಡ ಇವತ್ತು ಪೂಜ್ಯ ಮಾತಾಜಿಯವರಿಂದಲೇ ಕಲಿಬೇಕಾದಂಥದ್ದು. ಒಂದು ಉಂಗುರದಿಂದ ಹಿಡ್ಕೊಂಡು ಚಲನಚಿತ್ರದವರೆಗೆ, ಕ್ಯಾಸೆಟ್ನಿಂದ ಹಿಡ್ಕೊಂಡು ಡಿವಿಡಿಗಳವರೆಗೆ ಪ್ರತಿಯೊಂದು ಸಾಧನಗಳನ್ನ ಬಳಸಿಕೊಂಡು ಬಸವ ಧರ್ಮವನ್ನ ದೇಶ ವಿದೇಶಗಳಲ್ಲಿ
ಪರಮ ಪೂಜ್ಯ ಮಾತಾಜಿಯವರು ಬಿತ್ತರಿಸ್ತಾ ಇದ್ದಾರೆ. ಮತ್ತು ಸಂಘಟನಾತ್ಮಕವಾಗಿ ಎಲ್ಲ ಕಡೆಯಲ್ಲೂ ಕೂಡ ರಾಷ್ಟ್ರೀಯ ಬಸವದಳಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇವತ್ತು ಸಾವಿರಾರು ಶಾಖೆಗಳು, ಲಕ್ಷಾಂತರ ಜನ ಕಾರ್ಯಕರ್ತರು ಪರಮ ಪೂಜ್ಯ ಮಾತಾಜಿಯವರ ಮಾರ್ಗದರ್ಶನದಲ್ಲಿ ಬಸವ ತತ್ವದ ಪ್ರಚಾರಕ್ಕಾಗಿ, ಲಿಂಗಾಯತ ಧರ್ಮದ ಪ್ರಚಾರಕ್ಕಾಗಿ ಕ್ರಿಯಾಮೂರ್ತಿಗಳಾಗಿ ಮತ್ತು ಬಸವ ಭಕ್ತರಾಗಿ, ಜಂಗಮ ಮೂರ್ತಿಗಳಾಗಿ ಇವತ್ತು ನಾಡಿನಾದ್ಯಂತ ಎಲ್ಲ ಕಡೆಯಲ್ಲೂ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಕೂಡಲ ಸಂಗಮವನ್ನ ಲಿಂಗಾಯತ ಧರ್ಮದ ಧರ್ಮಕ್ಷೇತ್ರ, ಪವಿತ್ರವಾದಂತಹ ಕ್ಷೇತ್ರ, ಮುಸಲ್ಮಾನರಿಗೆ ಹೇಗೆ ಮೆಕ್ಕಾ ಮತ್ತು ಮದಿನಾ ಪವಿತ್ರ ಕ್ಷೇತ್ರಗಳು, ಆ ರೀತಿಯಲ್ಲಿ ಲಿಂಗಾಯತ ಧರ್ಮದ ಅನುಯಾಯಿಗಳಿಗೆ, ಬಸವ ತತ್ವದ ಅನುಯಾಯಿಗಳಿಗೆ ವಿಶ್ವಗುರು ಬಸವಣ್ಣನವರ ವಿದ್ಯಾಭೂಮಿ, ತಪೋಸ್ಥಾನ ಹಾಗೂ ಐಕ್ಯ ಕ್ಷೇತ್ರವಾಗಿರ್ತಕ್ಕಂತಹ ಕೂಡಲ ಸಂಗಮ ಇದು ಪವಿತ್ರವಾದಂತಹ ಕ್ಷೇತ್ರ. ವರ್ಷಕ್ಕೆ ಒಮ್ಮೆಯಾದರೂ ನಾವು ಬಸವ ಧರ್ಮದ ಸಂಸ್ಥಾಪನಾ ದಿನ ಜನವರಿ 14ರಂದು ಎಲ್ಲರೂ ಬಸವ ಭಕ್ತರೆಲ್ಲರೂ ಸೇರಿ ಸಮುದಾಯ ಪ್ರಾರ್ಥನೆಯನ್ನ ಮಾಡಬೇಕು, ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿ ಭಾಗಿಗಳಾಗಬೇಕು, ಗಣಲಿಂಗ ದರ್ಶನವನ್ನ ಮಾಡಬೇಕು ಅನ್ನುವಂತಹ ನಿಯಮನ್ನ ವಿಧಿಸಿ ಈ ಶರಣ ಮೇಳವನ್ನ ಪ್ರಾರಂಭ ಮಾಡಿದರು. 24 ಶರಣ ಮೇಳಗಳು ಅತ್ಯಂತ ಯಶಸ್ವಿಯಾಗಿ ಜರುಗಿವೆ. ಈಗ ನಾವು 25ನೆಯ ಶರಣ ಮೇಳ ಬೆಳ್ಳಿ ಹಬ್ಬ ಆಚರಣೆಯಲ್ಲಿ ಒಂದು ಸಂಭ್ರಮದಲ್ಲಿದ್ದೇವೆ. ಇಂತಹ ಒಂದು ಬೆಳ್ಳಿ ಹಬ್ಬದ ಶರಣ ಮೇಳಕ್ಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಶರಣರು ಕರ್ನಾಟಕ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಮಾತಾಜಿಯವರ 26 ಡಿವಿಡಿಗಳನ್ನ, ಪ್ರವಚನದ ಡಿವಿಡಿಗಳನ್ನ ವಿಶ್ವ ಕಲ್ಯಾಣ ಮಿಷನ್ ವತಿಯಿಂದ ನಿರ್ಮಾಣ ಮಾಡಲಾಗ್ತಾ ಇದೆ. ಹಿಂದೆಯೂ ಕೂಡ ಅನೇಕ ಸಿಡಿಗಳನ್ನ ಮತ್ತು ಪ್ರವಚನದ ಡಿವಿಡಿಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಬೃಹತ್ ಸಂಖ್ಯೆಯಲ್ಲಿ ಅಂದ್ರೆ 26 ಡಿವಿಡಿಗಳನ್ನ ಮತ್ತು ನಮ್ಮ ಪ್ರವಚನದ 10 ಡಿವಿಡಿಗಳನ್ನ, 36 ಡಿವಿಡಿಗಳನ್ನ ಏಕಕಾಲಕ್ಕೆ ಈ ಬೆಳ್ಳಿ ಹಬ್ಬದ ಶರಣ ಮೇಳದಲ್ಲಿ ಬಿಡುಗಡೆ ಆಗ್ತಾ ಇರೋದೇ ಈ ಒಂದು ಶರಣ ಮೇಳ ಬೆಳ್ಳಿ ಹಬ್ಬದ ವಿಶೇಷತೆ ಅಂತ ಹೇಳ್ಬೋದು. ನಿರ್ಭೀತ ನಿಲುವು, ತತ್ವನಿಷ್ಠೆ ಮತ್ತು ಸತ್ಯಪ್ರಿಯತೆ, ಸಮಾಜೋದ್ಧಾರದ ಕಳಕಳಿ ಇವುಗಳಿಂದ ವೈಶಿಷ್ಟ್ಯಪೂರ್ಣರಾಗಿರುವ ಪರಮ ಪೂಜ್ಯ ಮಾತಾಜಿಯವರು ತಮ್ಮ ಅಮೋಘವಾಣಿಯಿಂದ ಜನರನ್ನು ಆಕರ್ಷಿಸಿ ಮುದಗೊಳಿಸಿ ಚೇತನಿಸ್ತಕ್ಕಂತಹ ಒಂದು ದೈವಿ ಶಕ್ತಿಯನ್ನ ಹೊಂದಿದ್ದಾರೆ. ದೈವಿ ದತ್ತವಾದಂತಹ ಪ್ರತಿಭೆ ಮತ್ತು ಅಸಾಮಾನ್ಯವಾದಂತಹ ಪಾಂಡಿತ್ಯ, ದಿವ್ಯ ಮಧುರವಾಣಿ, ಹಾಡ್ತಕ್ಕಂಥ ಕಂಠ ಮತ್ತು ಪ್ರಶಾಂತ ಚಿತ್ತಗಳ ಸಂಗಮವಾದ ಪರಮ ಪೂಜ್ಯ ಮಾತಾಜಿಯವರು ವಿಶ್ವಧರ್ಮದ ಮಣಿಹವನ್ನು ಹೊತ್ತುಕೊಂಡು ಸ್ವದೇಶ ವಿದೇಶಗಳಲ್ಲಿ ಸಂಚರಿಸಿ ಭಾರತದ ಆಧ್ಯಾತ್ಮಿಕ ಸಂದೇಶವನ್ನ ಯಶಸ್ವಿಯಾಗಿ ಸಾರ್ತಾ ಇದ್ದಾರೆ. ಪರಮ ಪೂಜ್ಯ ಮಾತಾಜಿಯವರು ಬಸವ ತತ್ವದ ಅನುಯಾಯಿಗಳಿಗೆ ಏನ್ರಿ, ಬಸವ ಮಹಾಮನೆಯ ಕಟ್ಟಿದ್ರಿ ತಾವು, ಬಸವ ಭಕ್ತರಿಗೆಲ್ಲ ದೊರಕೀತು ಠಾವು, ನಾವೆಲ್ಲ ಕೂಡಿ ಜಯಘೋಷ ಮಾಡಿ ನೆಲುವೆ ತಮ್ಮನ್ನು ಹಾಡಿಕೊಂಡಾಡಿ ಎನ್ನುವಂತೆ ಬಸವ ಮಹಾಮನೆಯನ್ನು ನಿರ್ಮಾಣ ಮಾಡುವುದರ ಮೂಲಕ ಕೂಡಲ ಸಂಗಮವನ್ನು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ಮೂಲ ಮತ್ತು ಸಂಕಲ್ಪ ಮತ್ತು ತ್ಯಾಗ ಪರಿಶ್ರಮ ಅದು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಮಾತಾಜಿಯವರಿಗೆ ಆ ಒಂದು ಕ್ರೆಡಿಟ್, ಆಶ್ರಯ ಸಲ್ಲಬೇಕು. ಇದರಲ್ಲೇನು ಅತಿಶಯೋಕ್ತಿ ಇಲ್ಲ. ಯಾಕೆ ಅಂತಂದ್ರೆ ಪ್ರತಿಯೊಂದು ಧರ್ಮಗಳಿಗೂ ಕೂಡ ಒಂದೊಂದು ಧರ್ಮಕ್ಷೇತ್ರ ಇರ್ತದೆ. ಹಾಗೆ ಬಸವ ಧರ್ಮದ ಅನುಯಾಯಿಗಳಿಗೂ ಕೂಡ ಒಂದು ಧರ್ಮಕ್ಷೇತ್ರ ಬೇಕು ಅಂತ ಹೇಳಿ ಕುಗ್ರಾಮವಾಗಿರ್ತಕ್ಕಂತಹ ಆ ಒಂದು ಕೂಡಲ ಸಂಗಮಕ್ಕೆ ಹೋಗಿ ಧರ್ಮಗುರು ಬಸವಣ್ಣನವರ ಸಮಾಧಿ ಮಾತ್ರ ಇದ್ದಂತಹ ಒಂದು ಸ್ಥಳದಲ್ಲಿ ಸಂಕಲ್ಪವನ್ನ ಮಾಡಿಕೊಂಡು ಮೊಟ್ಟ ಮೊದಲಿಗೆ 3 ಎಕರೆ ಜಮೀನು ತೆಗೆದುಕೊಂಡು ಬಸವ ಧರ್ಮ ಪೀಠ ಟ್ರಸ್ಟ್ ಸ್ಥಾಪನೆ ಮಾಡಿದ್ರು. ಆ ನಂತರದಲ್ಲಿ ಪರಮ ಪೂಜ್ಯ ಮಾತಾಜಿಯವರು 1988ರಲ್ಲಿ ಪ್ರಥಮ ಶರಣ ಮೇಳವನ್ನ ಆರಂಭ ಮಾಡಿದ್ರು. ಒಂದು 50,000 ಜನ ಸೇರ್ಬೋದು. ಯಾಕೆಂದ್ರೆ ಲಿಂಗಾಯತ ಸಮಾಜದಲ್ಲಿ ಒಂದ್ ಕಡೆ ಕೂಡಿ ಗೊತ್ತಿಲ್ಲ, ಜಗಳ ಆಡಿದ್ ಗೊತ್ತೇವಿನ ಕೂಡಿ ಗೊತ್ತಿಲ್ಲ ಅನ್ನುವಂತ ಒಂದು ಮಾತಿತ್ತು. ಆ ಸಂದರ್ಭದಲ್ಲಿ ಧೈರ್ಯವನ್ನ ಮಾಡಿ ಅತ್ಯಂತ ಸಾಹಸದಿಂದ ಪೂಜ್ಯ ಮಾತಾಜಿಯವರು ಶರಣ ಮೇಳವನ್ನ ಪ್ರಾರಂಭ ಮಾಡಿದ್ರು. ಅಂತಹ ಕುಗ್ರಾಮವಾದಂತಹ ಕೂಡಲ ಸಂಗಮಕ್ಕೆ ಭಾರತದ ಎಲ್ಲ ಭಾಗಗಳಿಂದ ಅಂದ್ರೆ ವಿಶೇಷವಾಗಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಂದ 2.5 ಲಕ್ಷಕ್ಕೂ ಹೆಚ್ಚು ಜನ ಬಸವ ಭಕ್ತರು ಮೊದಲನೇ ಶರಣ ಮೇಳಕ್ಕೆ ಸೇರಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡಿತು. ಹಾಗೆ ಪ್ರಾರಂಭವಾದಂತಹ ಶರಣ ಮೇಳ ಇವತ್ತು 25ನೇ ಶರಣ ಮೇಳ ಬರುವಂತಹ ಜನವರಿ 2012ರ 11ರಿಂದ ಜನವರಿ 11ರಿಂದ 15ರವರೆಗೆ ಜರುಗ್ತಾ ಇದೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಮಾತಾಜಿಯವರ ಅಮೋಘವಾಣಿಯಿಂದ ಈ 36 ಅಂದ್ರೆ ಸಿಡಿಗಳನ್ನ ಡಿವಿಡಿಗಳನ್ನ ನಿರ್ಮಾಣ ಮಾಡ್ತಾ ಇರುವಂತಹದ್ದು ಪರಮ ಪೂಜ್ಯ ಮಾತಾಜಿಯವರ ಧ್ವನಿ ಇಂದಲ್ಲ ಮುಂದೆಯೂ ಎಂದೆಂದೂ ಕೂಡ ಎಲ್ಲರೂ ಕೇಳಿ ನಲಿಯುವಂತಾಗಲಿ, ಆನಂದಿಸುವಂತಾಗಲಿ.
ಆ ಪರಮಪೂಜ್ಯ ಮಾತಾಜಿಯವರು ಕೊಟ್ಟಂತಹ ತತ್ವಗಳನ್ನ ಅಳವಡಿಸಿಕೊಂಡು ಜೀವನ ಸಾರ್ಥಕಪಡಿಸಿಕೊಳ್ತಕ್ಕಂತಹ ಒಂದು ವಾಹಿನಿಯಾಗಿ ಇದು 100 ವರ್ಷಗಳವರೆಗೆ ಎಲ್ಲರಿಗೂ ಕೂಡ ಮಾರ್ಗದರ್ಶನವಾಗಲಿ ಅನ್ನುವಂಥ ಒಂದು ಭಕ್ತರ, ಅಸಂಖ್ಯಾತ ಭಕ್ತರ ಒಂದು ಅಪೇಕ್ಷೆಯಂತೆ, ಸಂಕಲ್ಪದಂತೆ ಈ ಒಂದು ಡಿವಿಡಿಗಳನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಬಸವ ಪೀಠವು ಎದ್ದು ವಸೆದು ನಾಣ್ಯವು ಹುಟ್ಟಿ, ಬಸವನ ಮುದ್ರೆ ಮೆರೆದಾವು ಧರೆಯವಗೆ ವಶವಾಗದಿವುದೇ ಸರ್ವಜ್ಞ ಅಂತ 16ನೇ ಶತಮಾನದಲ್ಲಿ ಶರಣಕವಿ ಸರ್ವಜ್ಞ ಅವರು ಹೇಳ್ತಾ ಇದ್ದಾರೆ, ಕ್ರಾಂತಿ ಕವಿ ಸರ್ವಜ್ಞ ಅವರು. ನಾವಿವತ್ತು ಪರಮಪೂಜ್ಯ ಮಾತಾಜಿಯವರು ಕೂಡಲ ಸಂಗಮದಲ್ಲಿ ಬಸವ ಧರ್ಮ ಪೀಠ ಸ್ಥಾಪನೆ ಆಗಿರ್ತಕ್ಕಂಥದ್ದು, ಈಗ ಶರಣಗಳ ನಡೀತಾ ಇರುವಂತದ್ದು, ಇದೆಲ್ಲವೂ ಆ ಶರಣರ ಸಂಕಲ್ಪ ಅಂತ ಅನ್ನೋದು ಈ ವಚನ ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ. 12ನೇ ಶತಮಾನದಲ್ಲಿ ವೀರ ಗಣಾಚಾರಿ ವಚನ ಸಾಹಿತ್ಯದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ವಚನ ಸಾಹಿತ್ಯದ ರಕ್ಷಣೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ವೀರ ಗಣಾಚಾರಿಯಾಗಿದ್ದಂತಹ ಮಡಿವಾಳ ಮಾಚಿದೇವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, 800 ವರ್ಷಗಳ ನಂತರ ದಕ್ಷಿಣದ ಕೃಷ್ಣಗೆ ಕರೆವರಯ್ಯ ಜನ ನೆರೆವರಯ್ಯ ಅಂತ ಹೇಳ್ತಾರೆ. ಅಂದ್ರೆ 800 ವರ್ಷಗಳ ನಂತರ ಮತ್ತೆ ಬಸವ ಭಕ್ತರೆಲ್ಲರೂ ಒಂದು ಕಡೆ ಸೇರ್ತಾರೆ, ಅವರೆಲ್ಲರೂ ಶರಣ ಮೇಳದಲ್ಲಿ ಭಾಗಿಗಳಾಗ್ತಾರೆ, ಇಂಥ ಒಂದು ಕಾರ್ಯಕ್ರಮ ನಡೀತದೆ ಅನ್ನುವಂಥದ್ದನ್ನ 12ನೇ ಶತಮಾನದಲ್ಲಿಯೇ ಭವಿಷ್ಯವನ್ನ ನುಡಿದಿದ್ದಾರೆ ವೀರಗಣಾಚಾರಿ ಮಡಿವಾಳ ಮಾಚಿದೇವರು. ಹಾಗೆ ನಾರಿಯೊಬ್ಬಳು ಬಂದು ಭಾರಿ ಹಬ್ಬರ ಹೊತ್ತು ಆರೂಢ ಭಿಕ್ಷೆ ಬೇಡಾಳು ಸುವಿ ಅನ್ನುವಂತಹ ವಚನದಲ್ಲಿ ಕಾಲಜ್ಞಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ನೇರವಾಗಿ ಪರಮಪೂಜ್ಯ ಮಾತಾಜಿಯವರಿಗೆ ಅದು ಅನ್ವಯಿಸ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಯಾಕೆಂದ್ರೆ ಅನೇಕ ಜನ ಪುರುಷರು, ಸ್ವಾಮಿಗಳು ಮತ್ತು ಜಗದ್ಗುರುಗಳು ಮಾಡದೇ ಇರ್ತಕ್ಕಂಥ ಒಂದು ಮಹಾನ್ ಕಾರ್ಯವನ್ನ ಪರಮಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿಯವರು ಮಾಡ್ತಾ ಇದ್ದಾರೆ, ನಮ್ಮ ನಿಮ್ಮೆಲ್ಲರ ಕಣ್ಮುಂದೆ ಇದೆ. ಒಂದು ವೇಳೆ ಪರಮಪೂಜ್ಯ ಮಾತಾಜಿಯವರು, ಪರಮಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಬರದೇ ಇದ್ರೆ ಬಸವ ಧರ್ಮ ಪೀಠ ಇರ್ತಿರ್ಲಿಲ್ಲ. ಸರ್ವಜ್ಞ ಕವಿ ಹೇಳುವಂತೆ ಬಸವ ಪೀಠವು ಎದ್ದು ವಸೆದು ನಾಣ್ಯವ ಹುಟ್ಟಿ, ಅಂದ್ರೆ ಬಸವ ನಾಣ್ಯ ಇವತ್ತು ಭಾರತ ಸರ್ಕಾರ ಕೂಡ 5 ರೂಪಾಯಿ ಕಾಯಿನ್ಗಳ ಮೇಲೆ ಬಸವಣ್ಣನವರ ಒಂದು ಚಿತ್ರ ಪ್ರಕಟ ಮಾಡಿದೆ. ಮೊಟ್ಟ ಮೊದಲು ಅದು ಆ ಸಂಕಲ್ಪವನ್ನ ಮಾಡಿ ಶರಣ ಮೇಳದಲ್ಲಿ ಆ ಕೇಂದ್ರ ಸರ್ಕಾರದ ಸಚಿವರಿಗೆ ಒತ್ತಾಯಪಡಿಸಿ ಒಂದು ಮನವಿ ಪತ್ರವನ್ನು ಕೊಟ್ಟು ಅದಕ್ಕಾಗಿ ದುಡಿದಿರ್ತಕ್ಕಂಥದ್ದು, ಶ್ರಮಿಸಿರ್ತಕ್ಕಂಥದ್ದು ಬಸವ ಧರ್ಮ ಪೀಠ. ಪ್ರತಿಯೊಂದು ಕಾರ್ಯಗಳು ಕೂಡ ಪೂಜ್ಯ ಮಾತಾಜಿಯವರ ಸಂಕಲ್ಪದಂತೆ ನಡೀತಾ ಇದ್ದಾವೆ ಅಂತ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಬಸವ ಪೀಠವು ಎದ್ದು ವಸೆದು ನಾಣ್ಯವ ಹುಟ್ಟಿ, ಅಂದ್ರೆ ನಾಣ್ಯ ಬರ್ತದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸರ್ವಜ್ಞ ಕವಿಯವರು. ಆ ನಂತರ ಬಸವನ ಮುದ್ರೆ ಮೆರೆದಾವು ಧರೆಯವಗೆ ವಶವಾಗದಿವುದೇ ಸರ್ವಜ್ಞ. ಬಸವಣ್ಣವರ ಫೋಟೋಗಳು, ಬಸವಣ್ಣವರ ಒಂದು ಓಂ ಶ್ರೀ ಗುರು ಬಸವ ಅನ್ನುವಂತಹ ಮಂತ್ರಯುಕ್ತವಾದಂತಹ ಸೆಟಸ್ಥಲ ಧ್ವಜಗಳು ಇವತ್ತು ಮನೆ ಮೇಲೆ ರಾರಾಜಿಸಬೇಕಾದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಯಾರು ಅಂದ್ರೆ ಈ ಒಂದು ಬಸವ ಧರ್ಮ ಪೀಠ, ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಮಾತಾಜಿಯವರು. ಲಿಂಗಾಯತ ಧರ್ಮಕ್ಕೆ ಇದು ಒಂದು ಸ್ವತಂತ್ರ ಧರ್ಮ, ಆದ್ರೆ ಇದೊಂದು ಸ್ವತಂತ್ರ ಧರ್ಮ ಅಂತ ಹೇಳಿ ಹೇಳ್ತಕ್ಕಂಥ ಧೈರ್ಯ ಯಾರಿಗೂ ಕೂಡ ಇರಲಿಲ್ಲ. ಬಸವ ಜಯಂತಿಯನ್ನ ಮಾಡುವಾಗ, ಗುರು ಬಸವಣ್ಣನವರ ಜಯಂತಿಯನ್ನ ಆಚರಣೆ ಮಾಡುವಾಗ ಹಳ್ಳಿಗಳಲ್ಲಿ ಇವತ್ತು ಅನೇಕ ಕಡೆಗಳಲ್ಲಿದೆ, ಆದ್ರೆ ಬಹಳ ಕಡಿಮೆ ಆಗಿದೆ. ಈಗ 40 ವರ್ಷಗಳ ಹಿಂದೆ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಮಾತಾಜಿಯವರು ಪ್ರವಚನ ಮಾಡೋಕ್ಕಿಂತ ಮುಂಚೆ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಕೂಡ ಬಸವ ಜಯಂತಿ ಅಂದ ತಕ್ಷಣ ಎತ್ತುಗಳಿಗೆ ಸ್ನಾನ ಮಾಡಿಸಿ ಅವುಗಳಿಗೆ ಬಣ್ಣ, ಕೊಂಬಿಗೆ ಮತ್ತು ಮೈಗೆಲ್ಲ ಬಣ್ಣ ಪೇಂಟ್ ಮಾಡಿ ಅವುಗಳ ಮೆರವಣಿಗೆ ಮಾಡಿ ಹೋಳಿಗೆ ಮಾಡಿ ಒಬ್ಬಟ್ಟು ಮಾಡಿ ಆ ಎತ್ತುಗಳಿಗೂ ಒಬ್ಬಟ್ಟು ತಿನ್ನಿಸಿ ತಾವು ತಿಂತಕ್ಕಂಥದ್ದು ಈ ಒಂದು ಬಸವ ಜಯಂತಿ. ಅಷ್ಟು ಎತ್ತುಗಳ ಮೆರವಣಿಗೆ ಮಾಡಿಬಿಟ್ರೆ ಬಸವ ಜಯಂತಿ ಆಚರಣೆ ಮುಗೀತು. ಯಾರು ಕೂಡ ಗುರು ಬಸವಣ್ಣವರ ಭಾವಚಿತ್ರಗಳನ್ನ ಅಥವಾ ಮೂರ್ತಿಗಳನ್ನ ಇಟ್ಟು ಮೆರವಣಿಗೆ ಮಾಡ್ತಕ್ಕಂಥದ್ದಾಗ್ಲಿ, ಗುರು ಬಸವಣ್ಣವ್ರ ಬಗ್ಗೆ ವಿಚಾರ ಸಂಕಿರಣಗಳನ್ನ ಮಾಡ್ತಕ್ಕಂಥದ್ದಾಗ್ಲಿ, ಪ್ರವಚನ ಮಾಡ್ತಕ್ಕಂಥದ್ದಾಗ್ಲಿ, ದೀಕ್ಷೆ ಕೊಡ್ತಕ್ಕಂಥದ್ದಾಗ್ಲಿ ಯಾವುದೂ ಕೂಡ ಇರಲಿಲ್ಲ. ಆದ್ರೆ ಅತ್ಯಂತ ಯಶಸ್ವಿಯಾಗಿ ನಾವು ಗುರು ಬಸವಣ್ಣವರ ತತ್ವವನ್ನ ಪ್ರಚಾರ ಮಾಡಬೇಕು. ಬಸವಣ್ಣವರು ಅಂದ್ರೆ ನಂದಿ, 4 ಕಾಲು 2 ಕೊಂಬು ಒಂದು ಬಾಲ ಇರ್ತಕ್ಕಂಥ ನಂದಿ ಅಲ್ಲ. ಬಸವಣ್ಣನವರು ಅಂದ್ರೆ ಲಿಂಗಾಯತ ಧರ್ಮದ ಸಂಸ್ಥಾಪಕರು, ಈ ಬಸವ ಧರ್ಮದ ಸಂಸ್ಥಾಪಕರು ಅಂತಕ್ಕಂಥ ಮಾತನ್ನ, ಪ್ರವಾದಿಗಳು ಅನ್ನುವಂತಹ ಮಾತನ್ನ, ಈ ವಿಚಾರವನ್ನ ಸಮಾಜಕ್ಕೆ ತಿಳಿಸಿಕೊಟ್ಟವರು ಈ ಪೂಜ್ಯದ್ವಯರು, ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಮಾತಾಜಿಯವರು. ಬಸವನ ಮುದ್ರೆ ಮೆರೆದವು ಅಂದಾಗ ಇವತ್ತು ನಾವು ಪ್ರತಿ ಮನೆಗಳಲ್ಲೂ ಬಸವ ಜಯಂತಿ ಆಗಿರ್ಬೋದು, ಬಸವ ಪಂಚಮಿ ಆಗಿರ್ಬೋದು, ಆ ಕಾರ್ಯಕ್ರಮಗಳಲ್ಲಿ ಮತ್ತು ಅನೇಕ ಜನ ನಮ್ಮ ರಾಷ್ಟ್ರೀಯ ಬಸವಣ್ಣದ ಶರಣರು ಪ್ರತಿಯೊಬ್ಬರು
ಪ್ರವಚನಗಳನ್ನ ಕೇಳಿ ಯಾರು ಪ್ರಭಾವಿತರಾಗಿದ್ದಾರೆ ಅವರೆಲ್ಲರ ಮನೆಗಳ ಮೇಲೆ ನಾವು ಷಟ್ಕೋನ ಬಸವ ಮಂತ್ರ ಹೊಂದಿರತಕ್ಕಂಥ ಒಂದು ಧ್ವಜವನ್ನ ನಾವು ಹಾಕಿದ್ದು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ, ಧರ್ಮಗುರು ಬಸವಣ್ಣನವರೇ ಇದರ ಸಂಸ್ಥಾಪಕರು, ಮತ್ತು ಪ್ರತಿಯೊಂದು ಧರ್ಮ ಹೇಗೆ ಒಂದು ಕ್ಷೇತ್ರವನ್ನ ಹೊಂದಿರ್ತದೋ ಆ ರೀತಿಯಲ್ಲಿ ಲಿಂಗಾಯತ ಧರ್ಮ ಕ್ಷೇತ್ರ ಕೂಡಲ ಸಂಗಮ ಮತ್ತು ಶರಣಭೂಮಿ ಬಸವ ಕಲ್ಯಾಣ ಅನ್ನೋದನ್ನ ಪರಮ ಪೂಜ್ಯ ಮಾತಾಜಿಯವರು ಗುರುತಿಸಿದ್ರು. ಪರಮ ಪೂಜ್ಯ ಮಾತಾಜಿಯವರು 2002ರಲ್ಲಿ ಅಲ್ಲಿ 3 ಎಕರೆ ಜಮೀನು ಮೊದಲು ಖರೀದಿಸಿದ್ರು. ಆ ನಂತರದಲ್ಲಿ ಈಗ 20 ಎಕರೆ ಇದೆ. ಆ ಒಂದು ಕ್ಯಾಂಪಸ್ ಬಸವ ಧರ್ಮ ಪೀಠ ಅಲ್ಲಿ ಸ್ಥಾಪನೆ ಮಾಡದೇ ಇದ್ರೆ, ಅಲ್ಲಮ ಪ್ರಭುದೇವರ ಶೂನ್ಯ ಪೀಠವನ್ನ ಬಸವ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡದೇ ಇದ್ರೆ, ಮುಂಚೆ ನಾವು ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಗುರು ಬಸವಣ್ಣನವರು ನಡೆದಾಡಿರ್ತಕ್ಕಂತಹ ಒಂದು ಪವಿತ್ರ ಭೂಮಿಯಲ್ಲಿ ಅನೇಕ ಐತಿಹಾಸಿಕವಾದಂತಹ ಗವಿಗಳು ಹಾಳು ಬಿದ್ದಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಪೂಜ್ಯ ಮಾತಾಜಿಯವರು ಬಸವ ಕಲ್ಯಾಣಕ್ಕೆ ಪ್ರವೇಶ ಮಾಡಿದ ನಂತರ, ಅಲ್ಲಿ ಬಸವ ಮಹಾಮನೆಯನ್ನ ಸ್ಥಾಪನೆ ಮಾಡಿದ ನಂತರ, ಅಲ್ಲಮ ಪ್ರಭುದೇವರ ಶೂನ್ಯ ಪೀಠ ಸ್ಥಾಪನೆ ಮಾಡಿ ಆದ ನಂತರ ಕೆಲವೇ ದಿವಸಗಳಲ್ಲಿ ಕರ್ನಾಟಕ ಸರ್ಕಾರ ಕೂಡ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿತು. ಸರ್ಕಾರದ ವತಿಯಿಂದಲೂ ಕೂಡ ಈಗ ಅನೇಕ ಸಾರ್ವಜನಿಕ ಕಾರ್ಯಗಳನ್ನ, ರಸ್ತೆ ನಿರ್ಮಾಣ ಮಾಡತಕ್ಕಂಥದ್ದು, ಗವಿಗಳ ಒಂದು ಪುನರುಜ್ಜೀವನ ಮಾಡತಕ್ಕಂಥದ್ದು, ಎಲ್ಲ ಕಾರ್ಯಗಳನ್ನ ಕೂಡ ಇವತ್ತು ಜೀರ್ಣೋದ್ಧಾರ ಮಾಡತಕ್ಕಂಥ ಕಾರ್ಯವನ್ನು ಸರ್ಕಾರ ಕೂಡ ಮಾಡ್ತಾ ಇದೆ ಅನ್ನೋದು ನೋಡ್ತಾ ಇದ್ದೇವೆ. ಕೂಡಲ ಸಂಗಮದಲ್ಲಿ ಕೂಡ 1987ರಲ್ಲಿ ಮೊಟ್ಟ ಮೊದಲು ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು, ಪೂಜ್ಯ ಮಾತಾಜಿಯವರು ಬಸವ ಧರ್ಮ ಪೀಠ ಸ್ಥಾಪನೆ ಮಾಡಿದ ನಂತರ 16 ವರ್ಷಗಳ ನಂತರ ಕರ್ನಾಟಕ ಸರ್ಕಾರ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿದೆ. ಬಸವ ಕಲ್ಯಾಣ ಮತ್ತು ಕೂಡಲ ಸಂಗಮಗಳು ಇವತ್ತಿನ ದಿವಸ ಏನಾದ್ರೂ ಬೆಳಕಿ ಬಂದಿದ್ರೆ, ಅವು ದೇಶ ವಿದೇಶಗಳಿಗೆ ಪ್ರಚಾರ ಆಗಿದ್ರೆ ಅಥವಾ ಬೇರೆ ವಿವಿಧ ರಾಜ್ಯಗಳಲ್ಲಿ ಪ್ರಚಾರ ಆಗಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಪೂಜ್ಯ ಮಾತಾಜಿಯವರು ಮತ್ತು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಅಂತ ಅನ್ನೋದ್ರಲ್ಲಿ 2 ಮಾತಿಲ್ಲ. ಶರಣ ಮೇಳ ಮತ್ತು ಬಸವ ಕಲ್ಯಾಣದ ನಡೀತಕ್ಕಂಥ ಕಲ್ಯಾಣ ಪರ್ವಗಳಿಂದ ಇಡೀ ಭಾರತದಷ್ಟೇ ಅಲ್ಲ ವಿದೇಶಗಳಿಗೂ ಕೂಡ ಕೂಡಲ ಸಂಗಮ ಮತ್ತು ಬಸವ ಕಲ್ಯಾಣ ಕ್ಷೇತ್ರದ ಮಹತ್ವ ಏನು ಅನ್ನೋದನ್ನ ಪರಮ ಪೂಜ್ಯ ಮಾತಾಜಿಯವರು ತಿಳಿಸಿಕೊಟ್ಟಿದ್ದಾರೆ ನೋಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು, ಲಿಂಗೈಕ್ಯ ಮಹಾಜಗದ್ಗುರು ಪ್ರವಚನ ಪಿತಾಮಹರಾದಂತಹ ಲಿಂಗಾನಂದ ಮಹಾಸ್ವಾಮೀಜಿಯವರು ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರವಾಗಿರ್ತಕ್ಕಂತಹ ರಾಜಧಾನಿ ಎನಿಸಿರುವಂತಹ ಧಾರವಾಡದಲ್ಲಿ ಜಗನ್ಮಾತಾ ಅಕ್ಕ ಮಹಾದೇವಿ ಅನುಭವ ಪೀಠವನ್ನು ಸ್ಥಾಪನೆ ಮಾಡಿದರು. ಅದು ಆದಿಶರಣರ ಸಂಕಲ್ಪನೆ. ಮಹಿಳೆಯರಿಗೂ ಕೂಡ ಒಂದು ಗುರುಪೀಠ ಬೇಕು. 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಈ ಲಿಂಗಾಯತ ಧರ್ಮದಲ್ಲಿ ಯಾವುದೇ ಒಂದು ಸ್ತ್ರೀ ಪುರುಷ ಅನ್ನುವಂಥ ಲಿಂಗ ಭೇದ ಆಗಲಿ, ಮೇಲು ಕೀಳು ಅನ್ನುವಂಥ ಜಾತಿ ಭೇದ ಆಗಲಿ, ಶ್ರೀಮಂತ ಬಡವ ಅನ್ನುವಂಥ ವರ್ಗ ಭೇದವಾಗಲಿ ಇಲ್ಲ. ಜಾತಿ, ವರ್ಗ, ವರ್ಣ, ಲಿಂಗ ಭೇದ ಇಲ್ಲದೆ ಎಲ್ಲರೂ ಕೂಡ ಈ ಧರ್ಮದಲ್ಲಿ ಸಮಾನರು ಅನ್ನುವಂತಹ ತತ್ವವನ್ನ 12ನೇ ಶತಮಾನದಲ್ಲಿ ಗುರು ಬಸವಣ್ಣವರು ಕೊಟ್ಟರು. ಆ ತತ್ವವನ್ನ ಪೂರ್ಣಗೊಳಿಸೋದಕ್ಕಾಗಿ, ಅಂದ್ರೆ 12ನೇ ಶತಮಾನದಲ್ಲಿಯೇ ಮಹಿಳಾ ಗುರುಪೀಠ ಆಗ್ತಿತ್ತೇನೋ, ಕಲ್ಯಾಣ ಕ್ರಾಂತಿ ಇನ್ನು ನಡೀದೇ ಇದ್ದಿದ್ರೆ, ಇನ್ನೂ ಸ್ವಲ್ಪ ದಿವಸ ಅನುಭವ ಮಂಟಪ ಇದ್ದಿದ್ರೆ ಅವತ್ತೇ ಗುರು ಬಸವಣ್ಣವರು ಮಾಡೋರು. ಆ ಕಾರ್ಯವನ್ನ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತೆ 800 ವರ್ಷಗಳ ನಂತರ ಗುರು ಬಸವಣ್ಣವರ ಸಂಕಲ್ಪದಂತೆ ಜಗನ್ಮಾತಾ ಅಕ್ಕ ಮಹಾದೇವಿ ಅನುಭವ ಪೀಠವನ್ನು ಸ್ಥಾಪನೆ ಮಾಡಿದರು. ಅದಕ್ಕೆ ಮೊಟ್ಟ ಮೊದಲ ಪೀಠಾಧ್ಯಕ್ಷರನ್ನಾಗಿ ಅದಕ್ಕೆ ಅತ್ಯಂತ ಸೂಕ್ತವಾದಂತಹ ಮತ್ತು ಭಕ್ತಿ, ವಿರಕ್ತಿ, ಜ್ಞಾನಗಳ ಸಂಗಮವೇ ಆಗಿರ್ತಕ್ಕಂತಹ ವೈರಾಗಿರಿದ ಅಕ್ಕ ಮಹಾದೇವಿಯವರ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯ ಮಾತಾಜಿಯವರನ್ನ ಆ ಅಕ್ಕ ಮಹಾದೇವಿ ಅನುಭವ ಪೀಠಕ್ಕೆ ಪ್ರಪ್ರಥಮ ಪೀಠಾಧ್ಯಕ್ಷರನ್ನಾಗಿ ಮಾಡಿದರು. ಪರಮ ಪೂಜ್ಯ ಮಾತಾಜಿಯವರು ಜಗದ್ಗುರು ಮಾತೆ ಮಹಾದೇವಿಯವರಾಗಿ ಕೂಡಲ ಸಂಗಮ ಕ್ಷೇತ್ರವನ್ನು ಗುರುತಿಸಿ ಅಲ್ಲಿ ಮಹಾಜಗದ್ಗುರು ಪೀಠವನ್ನು ಸ್ಥಾಪನೆ ಮಾಡಿ ಶರಣ ಮೇಳವನ್ನು ಪ್ರಾರಂಭ ಮಾಡಿ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮಹಾಜಗದ್ಗುರುಗಳಾಗಿ, ಪೂಜ್ಯ ಮಾತಾಜಿಯವರು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಲಿಂಗಾಯತ ಸಮಾಜದ ಅಮೂಲ್ಯ ರತ್ನಗಳು. ಅಂತಹ ಮಹಾಜಗದ್ಗುರುಗಳನ್ನು ಪಡೆದಿರ್ತಕ್ಕಂಥದ್ದೇ ನಮ್ಮ ಪುಣ್ಯ. ಪರಮ ಪೂಜ್ಯ ಮಾತಾಜಿಯವರು ಇಂಗ್ಲೆಂಡ್ ಮತ್ತು ಅಮೆರಿಕಗಳಲ್ಲೂ ಕೂಡ 2 ಸಾರಿ 3 ಸಾರಿ ಪ್ರವಾಸವನ್ನು ಮಾಡಿ ಅಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಮಹಾವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳನ್ನ, ಅಲ್ಲಿನ ಜನರನ್ನ ಸಂಬೋಧಿಸಿ ಇಂಗ್ಲಿಷ್ನಲ್ಲಿ ಮಾತನಾಡಿ ಅವರು ಬಸವ ತತ್ವವನ್ನು ಪ್ರಚಾರ ಮಾಡಿದ್ದಾರೆ. ಮತ್ತು ಇಂಗ್ಲಿಷ್ನಲ್ಲಿ ಲೇಖನಗಳನ್ನ, ಪುಸ್ತಕಗಳನ್ನ ಬರೆಯೋದ್ರ ಮೂಲಕ ವಿದೇಶಗಳಿಗೂ ಕೂಡ ಬಸವಣ್ಣನವರ ತತ್ವವನ್ನ ಪ್ರಚಾರ ಮಾಡತಕ್ಕಂತಹ ಕಾರ್ಯವನ್ನು, ಮಹಾನ್ ಕಾರ್ಯವನ್ನು ಪರಮ ಪೂಜ್ಯ ಮಾತಾಜಿಯವರು ಮಾಡಿದ್ದಾರೆ. ಇನ್ನೊಂದು ಧಾರ್ಮಿಕವಾಗಿ ಪರಮ ಪೂಜ್ಯ ಮಾತಾಜಿಯವರು ಮಾಡಿರ್ತಕ್ಕಂಥ ಒಂದು ಶ್ರೇಷ್ಠ ಕಾರ್ಯಗಳಂದ್ರೆ, ಒಂದು ಧರ್ಮ ಪ್ರಚಾರ ಆಗ್ಬೇಕಾದ್ರೆ ಅದಕ್ಕೆ ಒಂದೊಂದು ಟವರ್ಸ್ಗಳು, ಹೇಗೆ
ಈ ಮೊಬೈಲ್ ಕಂಪನಿಯವರೆಲ್ಲ ಟವರ್ಸ್ ಬೇರೆ ಬೇರೆ ಕಡೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ರೀತಿಯಲ್ಲಿ ಬಸವ ಧರ್ಮದ ಮುಖ್ಯ ಟವರು ಬಸವ ಧರ್ಮದ ಮಹಾಜಗದ್ಗುರು ಪೀಠ ಕೂಡಲ ಸಂಗಮದಲ್ಲಿ ಸ್ಥಾಪನೆ ಮಾಡಿದ್ರು. ಆ ನಂತರದಲ್ಲಿ ಅಕ್ಕಮಹಾದೇವಿ ಅನುಭವ ಪೀಠ ಅಂತ ಒಂದು ಟವರ್ ಇದೆ, 1970 ಸ್ಥಾಪನೆ ಆಗಿದೆ. ಮಹಾಜಗದ್ಗುರು ಪೀಠ ಕೂಡಲ ಸಂಗಮದಲ್ಲಿ ದೊಡ್ಡ ಪೀಠ ಸ್ಥಾಪನೆ ಮಾಡಿದ್ರು. ಆ ನಂತರ ಅದರ ಶಾಖೆಯಾಗಿ ಬಸವ ಕಲ್ಯಾಣದಲ್ಲಿ ಅಲ್ಲಮ ಪ್ರಭುದೇವರ ಶೂನ್ಯ ಪೀಠ, ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಹಾತ್ಕಣಗಲೆ ಹತ್ತಿರ ಅಳತೆ ಗ್ರಾಮದ ಒಂದು ಬೆಟ್ಟದ ಪ್ರದೇಶ ಮೇಲೆ ಅದು ಅಲ್ಲಮ ಪ್ರಭುದೇವರ ಒಂದು ಮತ್ತು ಸಿದ್ದರಾಮೇಶ್ವರರ ಒಂದು ತಪಸ್ ಮಾಡಿರ್ತಕ್ಕಂಥ ಸ್ಥಳ ಅಲ್ಲಮಗಿರಿ. ಅಲ್ಲಿ ಅಲ್ಲಮ ಪ್ರಭುದೇವರ ಯೋಗ ಪೀಠ ಮತ್ತು ದೆಹಲಿಯಲ್ಲಿ ನವದೆಹಲಿಯ ಮಹಾವೀರ್ ಎನ್ಕ್ಲೇವ್ದಲ್ಲಿ ಬಸವ ಮಂಟಪ ಸ್ಥಾಪನೆ ಮಾಡೋದ್ರ ಮೂಲಕ, ಹೈದರಾಬಾದ್ನಲ್ಲಿ ಊಟಿಯಲ್ಲಿ ಬಸವ ಮಂಟಪಗಳ ಸ್ಥಾಪನೆ ಮಾಡೋದ್ರ ಮೂಲಕ, ಇವತ್ತು ಬಸವ ಗಂಗೋತ್ರಿಯಲ್ಲಿ ಚನ್ನಬಸವೇಶ್ವರ ಜ್ಞಾನಪೀಠ ಆಗಿರ್ಬೋದು, ಬಸವ ಧರ್ಮ ಪೀಠದ ಜೊತೆಯಲ್ಲಿ ಇನ್ನೂ 4 ಪೀಠಗಳು ಅದಕ್ಕೆ ಸಹಾಯಕವಾಗಿ ಪೂರಕವಾಗಿ ಬಸವ ಧರ್ಮ ಪ್ರಚಾರದ ಕೇಂದ್ರಗಳಾಗಿ ಕಾರ್ಯ ಮಾಡ್ತಾ ಇದ್ದಾವೆ. ಈ ಎಲ್ಲ ಪೀಠಗಳಿಗೆ ಸಚೇತಕ ಶಕ್ತಿಯಾಗಿ ಇವೆಲ್ಲ 5 ಪೀಠಗಳಿಗೆ ಸಂಸ್ಥಾಪಕರಾದಂತಹ ಪರಮ ಪೂಜ್ಯ ಮಾತಾಜಿಯವರು ಸಾಮಾನ್ಯ ವ್ಯಕ್ತಿತ್ವ ಅಲ್ಲ. ಅವರು ಮಹಾನ್ ಕ್ರಾಂತಿಕಾರಿಗಳು, ಧರ್ಮ ಕ್ರಾಂತಿಯ ಧೀರಯೋಗಿಣಿ ಗುರು ಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿಯವರ ಮತ್ತು ಆದಿಶರಣರೆಲ್ಲರ ಶಕ್ತಿಯನ್ನ ಅವರು ತಮ್ಮಲ್ಲಿ ಮೇಳೈಸಿಕೊಂಡು ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ಬಸವ ತತ್ವ ಪ್ರಚಾರ ಮಾಡೋದರ ಮೂಲಕ, ಸಮಾಜ ಸಂಘಟನೆಯನ್ನ ಮಾಡೋದರ ಮೂಲಕ ಇವತ್ತು ಪರಮ ಪೂಜ್ಯ ಮಾತಾಜಿಯವರು ಖ್ಯಾತಿಯನ್ನು ಹೊತ್ತಿದ್ದಾರೆ. ಪರಮ ಪೂಜ್ಯ ಮಾತಾಜಿಯವರು ಮಾಡ್ತಕ್ಕಂತಹ ಕಾರ್ಯಗಳು ಇಂದಲ್ಲ ಸಾವಿರಾರು ವರ್ಷಗಳು ಕಳೆದರೂ ಕೂಡ ಅವು ಶಾಶ್ವತವಾಗಿ ಬಿಡ್ತಕ್ಕಂತಹ ಕಾರ್ಯಗಳನ್ನ ಮತ್ತು ಬಸವ ಕಲ್ಯಾಣದಲ್ಲಿ 108 ಅಡಿ ಪುತ್ಥಳಿಯ ಯೋಜನೆ, ಶರಣಗ್ರಾಮ ಯೋಜನೆ ಮತ್ತು ಬಸವೇಶ್ವರ ಗವಿ, ಅಕ್ಕ ಮಹಾದೇವಿ ಗವಿ ಇವುಗಳನ್ನ ನಿರ್ಮಾಣ ಮಾಡುವುದರ ಮೂಲಕ ಒಂದು ಶಾಶ್ವತವಾದಂತಹ ಕಾರ್ಯವನ್ನ ಪರಮ ಪೂಜ್ಯ ಮಾತಾಜಿಯವರು ಮಾಡಿದ್ದಾರೆ. ಇನ್ನೂ 100 ಕಾಲ ಪರಮ ಪೂಜ್ಯ ಮಾತಾಜಿಯವರು ಆರೋಗ್ಯವಾಗಿ ಉಳಿದು ನಿಮ್ಮೆಲ್ಲರಿಗೂ ಲಕ್ಷಾಂತರ ಭಕ್ತರಿಗೆ ಮಾರ್ಗದರ್ಶನ ಮಾಡತಕ್ಕಂಥ ಒಂದು ಶಕ್ತಿಯಾಗಿ ಅವರು ಆಯುಷ್ಯ ಆರೋಗ್ಯ ಅವರಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನ ಗುರು ಬಸವಣ್ಣವರು ಕರುಣಿಸಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ಶರಣ ಶರಣ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ವಿಶ್ವ ಕಲ್ಯಾಣ ಮಿಷನ್ ಸಂಸ್ಥೆಯು ಪ್ರವಚನದ ಡಿವಿಡಿಗಳನ್ನು ಸಮರ್ಪಿಸ್ತಾ ಇದೆ. ಪ್ರವಚನ ಅನ್ನುವಂತಹ ವಿಶೇಷವಾದ ವಾಗ್ಮಿತ್ವದ ಮೂಲಕವಾಗಿ ಪರಮ ಪೂಜ್ಯರಾದ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಅದ್ಭುತವಾದ ಒಂದು ಕ್ರಾಂತಿಯನ್ನೇ ಮಾಡಿದರು. ಧರ್ಮದ ಕಡೆಗೆ ಜನ ಬರೆದಾಗ ಧರ್ಮವನ್ನು ಅವರ ಕಡೆಗೆ ಒಯ್ಯಬೇಕು ಎನ್ನುವಂತಹ ವಿಶೇಷವಾದ ಘೋಷಣೆಯೊಡನೆ ನಾಡಿನಾದ್ಯಂತ ಪ್ರವಾಸವನ್ನು ಮಾಡಿ ಪ್ರವಚನಗಳನ್ನು ಮಾಡಿದರು. ಈ ಒಂದು ಪ್ರವಚನಗಳ ಪರಿಣಾಮ ಅನ್ನೋದು ಎಷ್ಟು ಪ್ರಮಾಣದಲ್ಲಿ ಆಯಿತು ಅಂತ ಹೇಳಿದ್ರೆ, ಅವರ ಪ್ರವಚನ ನಡೀತಾ ಇದ್ದಂತಹ ಊರಿನಲ್ಲಿ ಇಡೀ ಊರು, ಶಾಲೆ, ಕಾಲೇಜು ಎಲ್ಲಿ ನೋಡಿದ್ರು ಕೂಡ ಅದರದ್ದೇ ಸುದ್ದಿ, ಟಾಕ್ ಆಫ್ ದ ಟೌನ್ ಅನ್ನೋ ರೀತಿಯಲ್ಲಿ ಇರ್ತಾ ಇತ್ತು. ಮತ್ತು ಬಹಳಷ್ಟು ಜನಗಳ ಜೀವನವನ್ನ ಅದು ಪರಿವರ್ತನೆ ಮಾಡಿತು. ಪೂಜ್ಯರು ಪ್ರಾರಂಭ ಮಾಡಿದಂಥ ಈ ಪ್ರವಚನದ ಶೈಲಿಯನ್ನ ಅವರ ನಂತರ ನಾನು ಈಗ ನಮ್ಮ ಅನೇಕ ಶಿಷ್ಯರುಗಳು ಇದನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಪ್ರವಚನ ಅಂದರೆ ಒಂದು ರೀತಿಯಲ್ಲಿ ಇದು ಪ್ರಸಾದವಿದ್ದ ಹಾಗೆ, ಜ್ಞಾನದ ಪ್ರಸಾದ, ನೆತ್ತಿಯ ಪ್ರಸಾದ. ಶರೀರದ ಅನ್ನವನ್ನು ಉಣ್ಣುವುದರಿಂದ ಭೌತಿಕ ಶರೀರಕ್ಕೆ ಶಕ್ತಿ ಬಂದರೆ ಈ ಜ್ಞಾನ ಪ್ರಸಾದದಿಂದ ಆತ್ಮಬಲ ವೃದ್ಧಿ ಆಗ್ತಾ ಇದೆ, ಶಾಂತಿ ಸಿಗ್ತಾ ಇದೆ, ಜೀವನಕ್ಕೆ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ಹೀಗಾಗಿ ಪ್ರವಚನಗಳ ಮೂಲಕವಾಗಿ ಬಹಳ ದೊಡ್ಡ ಪರಿಣಾಮ ಸಮಾಜದ ಮೇಲೆ ಆಗುತ್ತೆ. ಇದಕ್ಕೆಲ್ಲ ಪ್ರೇರಕರು ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಅಂತ ತಿಳಿಸ್ತಾ, ಇಂಥ ಒಂದು ಪ್ರವಚನಗಳ ಒಂದು DVD-ಯನ್ನ, CD ತಟ್ಟೆಗಳನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಾಗ ಅದರಲ್ಲಿಯೂ ಶರಣ ಮೇಳ 25ನೇ ಶರಣ ಮೇಳಕ್ಕೆ 25 ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ
ನಮ್ಮ ಅನೇಕ ದಾನಿಗಳು ಮುಂದೆ ಬಂದರು. ಅವುಗಳ ವೆಚ್ಚವನ್ನು ಭರಿಸಲಿಕ್ಕೆ ಮುಂದೆ ಬಂದು ಸಹಾಯವನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಈ ಒಂದು 25ನೇ ಶರಣ ಮೇಳದಲ್ಲಿ ನಾವು 25 ಸಿಡಿಗಳನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಆದ್ದರಿಂದ ಇನ್ನು ಮುಂದೆ ನೀವು ಪ್ರವಚನವನ್ನು ಕೇಳಲಿದ್ದೀರಿ. ನಿಮ್ಮ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು ಪ್ರಾಪ್ತಿಯಾಗಲಿ ಅಂತೇಳಿ ನಾನು ಹಾರೈಸಿ ಈ ಒಂದು ಧ್ವನಿ ಸುರುಳಿಗಳನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಶರಣು ಶರಣಾರ್ಥಿ. ಬೆಳಗಾವಿಯ ಶರಣಕ್ಕೆ ಬಸವರಾಜ್ ಅವರು ಬೆಳಗಾವಿ ರಾಷ್ಟ್ರೀಯ ಬಸವಳದ ಅಧ್ಯಕ್ಷರಾಗಿ ಇದ್ದರು. ಈಗಲೂ ಕೂಡ ಬೆಳಗಾವಿ ರಾಷ್ಟ್ರೀಯ ಬಸವಳದ ಅಧ್ಯಕ್ಷರಾಗಿ ತುಂಬ ಒಳ್ಳೆ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಅಧ್ಯಕ್ಷರಾದ ಮೇಲೆ ಬೆಳಗಾವಿ ರಾಷ್ಟ್ರೀಯ ಬಸವದಳಕ್ಕೆ ಒಂದು ಹೊಸ ಚೈತನ್ಯ ಬಂತು. ಏಕೆಂದರೆ ಅವರು ಸದ್ವಿನಯವೇ ಸದಾಶಿವನ ಒಲಮೆ ಎನ್ನುವಂಥ ಮಂತ್ರವನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಂಡಿದ್ದಾರೆ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ ಎನ್ನುವಂಥ ಧರ್ಮಪಿತರ ವಾಣಿಯನ್ನು ಅವರ ಜೀವನದಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿದ್ದಾರೆ. ಹೀಗಾಗಿ ಬೆಲ್ಲಕ್ಕೆ ಇರುವೆಗಳು ಮುತ್ತುವ ರೀತಿಯಲ್ಲಿ ಅವರ ಸುತ್ತ ಜನ ಇರ್ತಾರೆ. ಅಷ್ಟೇ ಇವರು ಅವರನ್ನು ಆತ್ಮೀಯತೆಯಿಂದ ಕಾಣ್ತಾರೆ, ಅವರು ಇಷ್ಟೇ ಆತ್ಮೀಯತೆಯಿಂದ ಇವರನ್ನು ಕಾಣ್ತಾ ಇದ್ದಾರೆ. ಇಂಥ ಶರಣಕ್ಕೆ ಬಸವರಾಜರವರನ್ನು ನಾವು ಲಿಂಗಾಯತ ಧರ್ಮ ಮಹಾಸಭಾ ಕರ್ನಾಟಕ ರಾಜ್ಯ ಇದಕ್ಕೆ ಅಧ್ಯಕ್ಷರಾಗಬೇಕು ಅಂತೇಳಿ ಸೂಚಿಸಿದಾಗ ಕಾರ್ಯ ಮಾಡುವ ಉತ್ಸಾಹದಿಂದ, ಸಂತೋಷದಿಂದ ಒಪ್ಕೊಂಡು ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ. ಶರಣ ಮೇಳದಲ್ಲಿ ಅದ್ಭುತವಾದಂಥ ದಾಸೋಹವನ್ನು ಅವರು ಮಾಡ್ತಾ ಇದ್ದಾರೆ. ಇಂಥ ಶರಣಕ್ಕೆ ಬಸವರಾಜ್ ಅವರ ಸಮಸ್ತ ಪರಿವಾರಕ್ಕೆ ಸೃಷ್ಟಿಕರ್ತ ಲಿಂಗದೇವ ಧರ್ಮಗುರು ಬಸವಣ್ಣನವರು ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನು ದಯಪಾಲಿಸಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ.
ಮತ್ತೆ ನನ್ನ ಧರ್ಮಪತ್ನಿ ಮಧುಮತಿಯವರು, ಮಗ ಹಿರಿಯ ಮಗನಾದಂಥ ಬಸವ ಕಿರಣ್ ಮತ್ತು ಅವರ ಸಹಧರ್ಮಿಣಿಯಾದಂಥ ಶರಣೆ ವೀಣಾ, ಶರಣಾರ್ಥಿ. ಎರಡನೇ ಮಗ ಶರಣಪ್ರಸಾದ್, ಮೊಮ್ಮಗಳು ಬಸವದೀಕ್ಷಾ. ಕಿರಿಯ ಸೊಸೆ ಶರಣೆ ರೂಪ ಮತ್ತು ನನ್ನ ತಂಗಿ ಗಿರಿಜಮ್ಮ ಬಳ್ಳಾರಿಯಲ್ಲಿ ಇರ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ.